ಸೀತಾದೇವಿ. ಸೀತಾದೇವಿ ಹೇಗೆ ಹುಟ್ಟಿದ್ರು, ಅವಳಿಗೆ ಸೀತಾ ಅಂತಾನೆ ಯಾಕೆ ಹೆಸರು ಬಂತು ಅಂತ ತಿಳ್ಕೊಳ್ಳೋಣ. ಒಂದು ಸಲ ಮಿಥಿಲೆಯ ರಾಜ ಜನಕ ಒಂದು ಯಜ್ಞ ಕಾರ್ಯಕ್ಕಾಗಿ ಭೂಮಿಯನ್ನ ಉಳುತ್ತಿದ್ದ. ಅವಾಗ ಅದರೊಳಗೆ ಒಂದು ಚಿನ್ನದ ಪೆಟ್ಟಿಗೆ ಸಿಗುತ್ತೆ. ಅದರಲ್ಲಿ ಏನಿದೆ ಅಂತ ನೋಡಿದಾಗ ಒಂದು ಮುದ್ದಾದ ಹೆಣ್ಣು ಮಗು ಇರುತ್ತೆ. ಆ ಮಗುವಿಗೆ ಯಾಕೆ ಸೀತಾ ಅಂತ ಹೆಸರಿಟ್ಟ ಅಂತ ಅಂದ್ರೆ, ಯಜ್ಞ ಕಾರ್ಯಕ್ಕಾಗಿ ನೇಗಿಲಿಂದ ಉಳಿದ ಭೂಮಿಗೆ ಸೀತಾ ಅಂತ ಕರೀತಾರೆ. ಆದ್ದರಿಂದ ಆ ಹೆಣ್ಣು ಮಗುವಿಗೆ ಸೀತಾದೇವಿ ಅಂತ ಹೆಸರಿಡ್ತಾರೆ. ಸೀತಾದೇವಿ ಒಬ್ಬ ಪರಾಕ್ರಮಿ. ಒಂದು ಸಲ ಪರಶುರಾಮ ಮಹರ್ಷಿಗಳು ಜನಕರಾಜನನ್ನ ನೋಡೋಕೆ ಅಂತ ಬಂದಾಗ ಅವ್ರ ಜೊತೆ ಒಂದು ವೈಷ್ಣವ ಧನಸ್ಸನ್ನ ತಗೊಂಡ್ಬಂದಿದ್ರು. ಆ ಧನಸ್ಸನ್ನ ಆ ಅರಮನೆಯ ಹೊರಗಡೆನೆ ಇಟ್ಟು ಅವರು ಒಳಗಡೆ ಹೋದ್ರು. ಆಮೇಲೆ ಸ್ವಲ್ಪ ಹೊತ್ತ ನಂತರ ಅವರು ಜನಕರಾಜನು ಪರಶುರಾಮನನ್ನ ಬೀಳ್ಕೊಡ್ಲಿಕ್ಕೆ ಅಂತ ಬಂದಾಗ ವೈಷ್ಣವ ಧನಸ್ಸು ಅಲ್ಲಿ ಇದ್ದಿಲ್ಲ. ಹಾಗಾಗಿ ಅವರೆಲ್ಲ ಕಡೆ ಹುಡುಕ್ತಾರೆ. ಅವಾಗ ನೋಡ್ತಾರೆ ಸೀತಾದೇವಿ ಅದನ್ನ ಕುದುರೆ ತರ ಆಟ ಆಡ್ತಿರ್ತಾಳೆ. ಅವಾಗ ಅವರಿಬ್ಬರಿಗೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅದು ಪರಾಕ್ರಮಿಗಳಿಂದ ಮಾತ್ರ ಆತರ ಮಾಡಕ್ಕೆ ಸಾಧ್ಯ. ಅದಕ್ಕೆ ಪರಶುರಾಮ ಹೇಳ್ತಾನೆ, ಜನಕರಾಜ, ಇವಳು ತುಂಬಾ ಪರಾಕ್ರಮಿ ಇದ್ದಾಳೆ. ಇವಳನ್ನ ಮದುವೆ ಆಗಕ್ಕೆ ಒಬ್ಬ ಪರಾಕ್ರಮಿನೇ ಬೇಕು. ಅದಕ್ಕೆ ಅವಳಿಗೆ ಸ್ವಯಂವರವನ್ನು ಏರ್ಪಡಿಸು ಅಂತ ಹೇಳಿ ಹೋಗ್ತಾರೆ. ಆಮೇಲೆ ಆ ಮಗು ಸಿಕ್ಕಾಗಿಂದ ಆತನಿಗೆ ರಾಜನಿಗೆ ತುಂಬಾ ಒಳ್ಳೆ ಕೆಲಸಗಳೆಲ್ಲ ಆಗ್ತವೆ. ಆತನ ರಾಣಿಗೂ ಊರ್ಮಿಳಾ ಅನ್ನೋ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಅವರಿಬ್ಬರಿಗೂ ಒಂದೊಳ್ಳೆ ವಿದ್ಯಾಭ್ಯಾಸಗಳನ್ನೆಲ್ಲ ಕೊಡಿಸ್ತಾರೆ. ಸೀತಾದೇವಿ ಬೆಳೆದು ದೊಡ್ಡಳಾದ್ಮೇಲೆ ಅವಳಿಗೆ ಸ್ವಯಂವರವನ್ನ ಏರ್ಪಡಿಸ್ತಾರೆ. ಅವಾಗ ಬೇರೆ ದೇಶಗಳಿಂದ ಬೇರೆ ರಾಜ್ಯಗಳಿಂದ ರಾಜರೆಲ್ಲ ಬರ್ತಾರೆ. ಆದ್ರೆ ಆ ಧನಸ್ಸನ್ನ ನೋಡಿ ಅವರಿಗೆ ಕಷ್ಟ ಆಗುತ್ತೆ ಎತ್ತಕ್ಕೆ. ಆದ್ರೆ ಅವರು ಪ್ರಯತ್ನ ಮಾಡ್ತಾರೆ. ಅವ್ರು ಯಾರಿಂದನೂ ಸಾಧ್ಯ ಆಗಲ್ಲ. ಅವಾಗ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಮತ್ತೆ ಲಕ್ಷ್ಮಣರನ್ನ ಕರ್ಕೊಂಡು ಸೀತೆಯ ಸ್ವಯಂವರಕ್ಕೆ ಬರ್ತಾರೆ. ಸೀತೆಯ ಸ್ವಯಂವರದಲ್ಲಿ ವಿಶ್ವಾಮಿತ್ರರು ರಾಮನ್ ಹೇಳ್ತಾರೆ, ರಾಮ, ನಿನ್ನಿಂದ ಅದು ಸಾಧ್ಯವಾಗುತ್ತೆ. ಶಿವನನ್ನ ಜಪ ಮಾಡಿ ಆ ಬಾಣವನ್ನ ಎತ್ತು ಬಿಡು ಅಂತ ಹೇಳ್ತಾರೆ. ಆ ರಾಮ ಅಲ್ಲಿ ಹೋಗಿ ಅದಕ್ಕೆ 3 ಸಲ ಪ್ರದಕ್ಷಿಣೆ ಹಾಕಿ ಶಿವನನ್ನ ತಪಸ್ ಮಾಡುತ್ತಾ ಆ ಬಾಣನ ಎತ್ತಿ ಹಿಡಿತಾನೆ. ಅವಾಗ ಸೀತೆ ಬಂದು ಆತನಿಗೆ ಹಾರವನ್ನ ಹಾಕ್ತಾಳೆ. ಈ ಖುಷಿ ವಿಷಯವನ್ನು ತಿಳ್ಕೊಂಡು ದಶರಥ ರಾಜನು ಜನಕರಾಜನ ಅರಮನೆಗೆ ಬಂದು ವಿಜೃಂಭಣೆಯಿಂದ ಅವರಿಬ್ಬರ ಮದುವೆಯನ್ನ ಮಾಡ್ತಾರೆ. ನಮಸ್ತೆ, ನನ್ನ ಹೆಸರು ದಿಯಾ ಪ್ರಣವಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಗಣೇಶನ ಬಗ್ಗೆ ಹೇಳುತ್ತೇನೆ. ಗಣೇಶನ ರೂಪ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆನೆಯ ಮುಖ, ಅಗಲವಾದಂತಹ ಕಿವಿಗಳು, ದೊಡ್ಡ ಹೊಟ್ಟೆ, 3 ಕೈಗಳಲ್ಲಿ ಪಾಶಾಂಕುಶ ಮತ್ತು ಮೋದಕಗಳಿಂದ ಕೂಡಿದ್ದು, 4ನೇ ಕೈ ಭಕ್ತನಿಗೆ ಹೆದರಬೇಡ ಎಂದು ಸೂಚಿಸುತ್ತದೆ. ಗಣೇಶನ ವಾಹನ ಇಲಿ. ಗಣೇಶನನ್ನು ಪಾರ್ವತಿಯು ತನ್ನ ಮೈ ಮಣ್ಣಿನಿಂದ ಮಾಡಿರುತ್ತಾಳೆ. ಇದು ಒಂದು ಕಥೆನೇ ಇದೆ. ಗಣೇಶನ ಅಣ್ಣ ಷಣ್ಮುಖ. ಒಬ್ಬ ತಾಳಕಾಸುರ ಎಂಬ ರಾಕ್ಷಸ ತುಂಬಾ ಗರ್ವದಿಂದ ಮೆರೆದಿದ್ದ. ಇಂಧನ, ಕಲ್ಪವೃಕ್ಷ, ಕಾಮಧೇನು, ಐರಾವತ ಮುಂತಾದ ಅಪೂರ್ವ ಪದಾರ್ಥವನ್ನ ತನ್ನ ವಶ ಮಾಡಿಸ್ಕೊಂಡಿದ್ದ. ಅದನ್ನೆಲ್ಲ ನೋಡಿ ಈಗೆಲ್ಲ ಮಾಡಿದ್ದು ಗಣೇಶ ಆ ತಾಳಕಾಸುರನ್ನು ಕ್ಷಮಿಸಿ ಅವನ ಗರ್ವನ ಮುರಿತಾನೆ. ನಿಮ್ಗೆಲ್ಲರಿಗೂ ಗೊತ್ತು, ಶಿವನ ಪರಮಭಕ್ತ ರಾವಣ ಆಗಿದ್ದ. ಒಂದಿನ ರಾವಣ ಘೋರವಾದ ತಪಸ್ ಮಾಡಿ ಶಿವನನ್ನ ಮೆಚ್ಚಿಸಿ ಅವನಿಂದ ತನ್ನ ಆತ್ಮಲಿಂಗವನ್ನು ಕೇಳ್ತಾನೆ. ಅವಾಗ ಶಿವನು ಒಪ್ಕೊಂಡು ಆತ್ಮಲಿಂಗನ ಕೊಟ್ಟಾಗ ಇದೆಲ್ಲ ನೋಡಿದ ದೇವತೆಗಳು ತುಂಬಾ ಆಶ್ಚರ್ಯ ಪಡ್ತಾರೆ. ಇದನ್ನೆಲ್ಲ ಕುರಿತು ಯೋಚನೆ ಮಾಡಿದಾಗ ಅವರಿಗೆ ಗಣೇಶ ನೆನಪಾಗುತ್ತೆ. ಕೂಡಲೇ ಅವನ ಹತ್ರ ಹೋಗಿ ತಮ್ಮ ಕಷ್ಟನೇ ಹೇಳ್ಕೊಂತಾರೆ. ಆಗ ಗಣೇಶ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಭೂಲೋಕಕ್ಕೆ ಬರ್ತಾನೆ. ಅಲ್ಲಿ ರಾವಣನಿಗೆ ಸಂಧ್ಯಾ ವಂದನೆ ಮಾಡೋಕ್ಕೆ ಸಮಯ ಆಗಿರುತ್ತೆ. ಆಗ ಅವನಿಗೆ ನೆನಪಾಗುತ್ತೆ, ಇದನ್ನ ಕೆಳಗಿಟ್ಟು ಕೆಳಗಿಡಬಾರ್ದು ಅಂತೇಳಿ ಈಶ್ವರ
ಕೇಳಿದ್ದಾನೆ. ಮತ್ತೆ ಅವನು ಅದನ್ನ ಇಟ್ಕೊಂಡು ನಾನು ಸಂಧ್ಯಾ ವಂದನೆ ಮಾಡೋಕ್ಕೂ ಆಗಲ್ಲ ಅಂತೇಳಿ ಅವನು ಯೋಚನೆ ಮಾಡುವಾಗ ಇದೇ ಕ್ಷಣಕ್ಕಾಗಿ ಕಾಯ್ತಿರ್ತಾನೆ ಗಣೇಶ. ಆಗ ಅವನು ಬಾಲ ಬಾಲ ಬ್ರಹ್ಮಚಾರಿಯಾಗಿ ಬ್ರಹ್ಮಚಾರಿ ವೇಷದಲ್ಲಿ ಅವನ ಮುಂದೆ ಹೋದಾಗ ಅವನಿಗೆ ರಾವಣನಿಗೆ ತುಂಬ ಖುಷಿಯಾಗುತ್ತೆ. ಏ ಬಾಲಕ ಬಾಯಿದೆ ಅಂತ ಕರೆದಾಗ ಅವನು ಕೇಳ್ತಾನೆ ಏನಾಗಬೇಕಿತ್ತು ಅಂತ ಗಣೇಶ ಕೇಳಿದಾಗ ರಾವಣ ಹೇಳ್ತಾನೆ ಈ ಲಿಂಗನ ಒಂದು ಸ್ವಲ್ಪ ಸಮಯದ ಮಟ್ಟಿಗೆ ಇಟ್ಕೊಂಡಿರ್ತೀಯಾ ಅಂತ ಕೇಳಿದಾಗ ಗಣೇಶ ಹೇಳ್ತಾನೆ ಬಾಲ ಬ್ರಹ್ಮನ ಬ್ರಹ್ಮಚಾರಿ ರೂಪದಲ್ಲಿದ್ದ ಗಣೇಶ ಹೇಳ್ತಾನೆ ಇದು ತುಂಬ ಭಾರ ಇದೆ ಅನಿಸ್ತತಿ, ಅದಕ್ಕೆ ಕೆಳಗಿಟ್ಟು ಹೋಗ ನೆಲದ ಮೇಲೆ ಇಡು ಅಂತ ಹೇಳಿದಾಗ ರಾವಣ ಹೇಳ್ತಾನೆ ಇದನ್ನ ನೆಲದ ಮೇಲೆ ಇಡಬಾರ್ದು, ಸ್ವಲ್ಪ ಸಮಯ ಇಟ್ಕೊ, ನಾನು ಸಂಧ್ಯಾ ವಂದನೆ ಮಾಡಿಕೊಂಡು ಬರ್ತೀನಿ ನಾನು ಅಂದಾಗ ಅವನು ಗಣೇಶ ಒಪ್ಕೊಂಡಾಗ ರಾವಣ ಹೇಳ್ತಾನೆ ಸಂಧ್ಯಾ ವಂದನೆಗಾಗಿ ಸಮುದ್ರದ ಕಡೆಗೆ ಹೋಗ್ತಾನೆ. ಅವನು ಸಂಧ್ಯಾ ವಂದನೆ ಮಾಡುವಾಗ ಗಣೇಶ ಕೂಗ್ತಾನೆ ಅಯ್ಯೋ ಇದು ತುಂಬ ಭಾರ ಇದೆ ಅಂತ ಕೂಗಾಡ್ತಾನೆ. ಆಗ ರಾವಣ ಕುಂತಲ್ಲೇ ಹೇಳ್ತಾನೆ ಸ್ವಲ್ಪ ಸಮಯ ಕಾಯಿ, ನನ್ನ ಸಂಧ್ಯಾ ವಂದನೆ ಇನ್ನೇನು ಪೂರ್ಣಗೊಳ್ಳಲಿದೆ ಅಂತ ಕೂತಲ್ಲೇ ಹೇಳ್ತಾನೆ ಗಣೇಶನಿಗೆ. ಆಗ ಗಣೇಶ ಹೇಳ್ತಾನೆ ಇದು ತುಂಬ ಭಾರ ಇದೆ, ನನ್ನ ಕೈಯಿಂದ ಇನ್ನಾಗಲ್ಲ, ನಾ ಇಲ್ಲೇ ಇರ್ತೀನಿ ಅಂತೇಳಿ ನೆಲದ ಮೇಲೆ ಇಟ್ಟು ಹೋಗ್ಬಿಡ್ತಾನೆ. ಆಗ ರಾವಣ ಬೇಗ ಆತರದಿಂದ ಸಂಧ್ಯಾ ವಂದನೆ ಮುಗಿಸಿ ಬರ್ತಾನೆ. ಅಲ್ಲಿ ಬಂದಾಗ ಆನೆ ಗಣೇಶ ಆ ಲಿಂಗವನ್ನು ನೆಲದ ಮೇಲೆ ಇಟ್ಬಿಡ್ತಾನೆ. ಅವನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದು ಆ ಲಿಂಗನ ಅವನ ಕೈ ಎತ್ತಕ್ಕಾಗಲ್ಲ. ಮತ್ತೆ ಹೀಗೆ ರಾವಣನಲ್ಲಿದ್ದ ಲಿಂಗವನ್ನ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾನೆ. ಮತ್ತೆ ಕೃಷ್ಣ ವಿನಾಯಕನನ್ನ ಪೂಜಿಸುತ್ತಾನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಇಂದುಶ್ರೀ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ನಿಮಗೆ ಅಗಸ್ತ್ಯ ಮಹರ್ಷಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತೀನಿ. ಆಕಾಶದಲ್ಲಿ ನಾವು ರಾತ್ರಿ ಹೊತ್ತು ಎಷ್ಟೋ ನಕ್ಷತ್ರಗಳನ್ನ ನೋಡ್ತೀವಿ, ಹೌದು ತಾನೆ? ಆ ನಕ್ಷತ್ರಗಳನ್ನು ನೋಡ್ತಿದ್ರೆ ಒಂದೊಂದು ನಕ್ಷತ್ರದ ಮೇಲೆ ಒಬ್ಬೊಬ್ಬ ಮುನಿಗಳು ಕುತ್ಕೊಂಡಿದ್ದಾರೆ, ತಮ್ಮ ಜೀವನ ಚರಿತ್ರೆನ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ದಕ್ಷಿಣ ದಿಕ್ಕಿನಲ್ಲಿ ಅಗಸ್ತ್ಯ ನಕ್ಷತ್ರ ಅಂತ ಒಂದು ನಕ್ಷತ್ರ ಇದೆ. ಆ ನಕ್ಷತ್ರವನ್ನು ನೋಡೋಕೆ ಎಷ್ಟು ತೇಜಸ್ಸು, ಎಷ್ಟು ಮಹಿಮೆಯಿಂದ ಕಾಣುತ್ತದೆ. ಅದನ್ನು ನೋಡಿದ ಕೂಡಲೇ ಅವರ ಮಂಗಳಮಯವಾದ ಜೀವನ ಚರಿತ್ರೆ ನೆನಪಿಗೆ ಬರುತ್ತೆ. ಈ ಅಗಸ್ತ್ಯ ಹುಟ್ಟಿದ ಹೇಗೆ, ಈ ಅಗಸ್ತ್ಯ ಯಾರು ಎಂಬುದನ್ನು ನಾನು ಈಗ ತಿಳಿಸ್ಕೊಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೇವತೆಗಳಿಗೆ ಮತ್ತೆ ರಾಕ್ಷಸರಿಗೆ ತುಂಬಾ ಘನಘೋರ ಯುದ್ಧ ನಡೆಯುತ್ತೆ. ಒಂದು ಸಮಯದಲ್ಲಿ ಇಂದ್ರನು ಅಗ್ನಿವಾಯುಗಳಿಗೆ ಕರೆತಾನೆ, ನೀವು ಹೋಗಿ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡಿ ಬನ್ನಿ, ಒಬ್ಬ ರಾಕ್ಷಸ ಕೂಡ ಉಳಿಬಾರ್ದು ಅಂತ ಅಂತಾರೆ. ಆಗ ಅಗ್ನಿವಾಯುಗಳು ಒಪ್ಕೊಂಡು ಹೋಗ್ತಾರೆ. ಅವರು ಎಷ್ಟೋ ಜನ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಆದ್ರೆ ಕೆಲವೊಂದು ರಾಕ್ಷಸರು ಸಮುದ್ರ ಒಳಗಡೆ ಬಚ್ಚಿಟ್ಕೊಂಡ್ಬಿಡ್ತಾರೆ. ಈಗ ಅಗ್ನಿವಾಯುಗಳು ಅವರಿಂದ ಏನೂ ಆಗಲ್ಲ ಅಂತ ಮತ್ತೆ ಹಿಂದುತ್ತಿರ್ತಾರೆ. ಈ ವಿಷಯ ಇಂದ್ರ ಮಹಾರಾಜನಿಗೆ ಗೊತ್ತಾಗುತ್ತೆ. ಅವನು ತುಂಬಾ ಕೋಪಗೊಂಡು ಅವರಿಬ್ಬರನ್ನು ಕರೀತಾನೆ. ನಿಮಗೆ ನಾನು ಹೇಳಿದ ಕೆಲಸನ ಮಾಡಕ್ ಹೋಗಲ್ವಾ? ಮೊದಲು ಈಗ ಹೋಗಿ ರಾಕ್ಷಸರನ್ನ ಕೊಂದು ಬರ್ರಿ, ಸಮುದ್ರ ಹಾಳಾಗೋದ್ರು ಸರಿ ಅಂತ ಅಂತಾನೆ. ಅವಾಗ ಅಗ್ನಿವಾಯುಗಳು ಅವ್ರವ್ರ ಮುಖನ ನೋಡ್ಕೊಂತಾರೆ. ಆಗ ಇಂದ್ರ ಕೇಳ್ತಾನೆ ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ಆಗ ಅಗ್ನಿವಾಯು ಹೇಳ್ತಾರೆ ಅಯ್ಯೋ ಇಂದ್ರ ಮಹಾರಾಜ, ಸಮುದ್ರ ಒಳಗಡೆ ಎಷ್ಟೋ ಜೀವಿಗಳಿರ್ತವೆ, ನಾವೀಗ ಅದನ್ನ ಕೆಡಿಸ್ಬಿಟ್ರೆ ಅವು ಎಲ್ಲಿ ಹೋಗ್ತವೆ, ಅವು ಸತ್ತೋಗ್ತಾವೆ ತಾನೆ, ಪಾಪ ಅವು ನಮ್ಗೆ ಏನು ಮಾಡಿಲ್ಲ ಅಂತ ಅಂತಾರೆ. ಆಗ ಇಂದ್ರನಿಗೆ ತುಂಬಾ ಸಿಟ್ಟು ಬರುತ್ತೆ. ನೀವಿಬ್ರು ನಾನು ಕೊಟ್ಟಿರೋ ಕೆಲಸನ ಬಿಟ್ಟು ಧರ್ಮದ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ಮೊದಲು ನೀವಿಬ್ರು ಭೂಲೋಕದಲ್ಲಿ ಹುಟ್ಟಿ ಅಂತ ಅಂತಾರೆ. ಅದೇ ಸಮಯಕ್ಕೆ ಅಗ್ನಿ ಮಹಾರಾಜನಿಗೆ ನೀನು ಸಮುದ್ರನೇ ಕುಡಿಯುವಂತ ಆಗ್ಲಿ ಅಂತ ಶಾಪ ಕೊಡ್ತಾನೆ. ಆ ಇಂದ್ರನ ಶಾಪ ನಮ್ಮ ಭೂಲೋಕಕ್ಕೆ ಬಲವಾಗುತ್ತೆ. ಅದೇನಂದ್ರೆ ವಾಯು ವಸಿಷ್ಠರಾಗಿ ಮತ್ತೆ ಅಗ್ನಿ ಅಗಸ್ತ್ಯರಾಗಿ ಹುಡ್ತಾರೆ. ಅಗಸ್ತ್ಯರ ತಾಯಿ ದೇವಲೋಕದ ಅಪ್ಸರೆ ಊರ್ವಶಿಯಾಗಿರ್ತಾಳೆ. ಅಗಸ್ತ್ಯರಿಗೆ ತನ್ನ ತಾಯಿ ಅಂದ್ರೆ ತುಂಬಾ ಪ್ರೀತಿ. ಆಕೆ ಅವರಿಗೆ ಕಣ್ಣಿಗೆ ಕಾಣುವ ಮತ್ತೆ ಮಾತಾಡುವ ದೇವರಾಗಿದ್ದಳು. ಹೀಗೆ ಅಗಸ್ತ್ಯರು ಬೆಳೆದು ದೊಡ್ಡವರಾದರು, ಒಬ್ಬ ಮುನಿಯಾದ್ರು. ಈಗ ಅಗಸ್ತ್ಯರಿಗೆ ಒಂದು ಯೋಚನೆ ಬಂತು, ಎಲ್ಲ ಋಷಿಗಳು ಮದುವೆ
ಎಂದು ಅವರು ಒಬ್ಬ ರಾಜನ ಹತ್ರ ಹೋಗಿ ತನ್ನ ಮಗಳನ್ನ ಕೇಳ್ತಾರೆ. ಆಗ ಆ ರಾಜನಿಗೆ ಲೋಪಮುದ್ರೆ ಅಂತ ಒಬ್ಬ ಮಗ ಇರ್ತಾಳೆ. ಆಕೆ ನೋಡಕ್ಕೆ ಎಷ್ಟು ಸುಂದರಿಯಾಗಿರ್ತಾಳೆ. ಅದೇ ರೀತಿ ಯಾರು ಹೇಳಿದ್ರು ಆ ಕೆಲಸನ ಅಚ್ಚುಕಟ್ಟಾಗಿ ಪಾಲಿಸ್ತಿರ್ತಾಳೆ. ಇದರಿಂದ ಅಗಸ್ತ್ಯರು ಆಕೆಯನ್ನ ಮದುವೆಯಾಗಿ ತನ್ನ ಆಶ್ರಮಕ್ಕೆ ಕರ್ಕೊಂಡ್ ಬರ್ತಾರೆ. ಅವರು ಕರ್ಕೊಂಡ್ ಬಂದಾಗಿಂದ ಆಕೆ ಅವ್ರು ಹೇಳಿದ ಕೆಲಸಗಳನ್ನ ಮಾಡುತ್ತಾ ಖುಷಿಯಿಂದ ಇರ್ತಾಳೆ. ಅವತ್ತು ದಿನ ಲೋಪಮುದ್ರೆಗೆ ನನ್ನ ಅರಮನೆಯಲ್ಲಿ ಸೀರೆಗಳನ್ನ ತೊಳ್ಕೊಂತಿದ್ದೆ, ಒಡವೆಗಳನ್ನೆಲ್ಲ ಹಾಕೊಂತಿದ್ದೆ. ಒಂದ್ಸಲ ನನ್ನ ಪತಿಗೆ ಕೇಳಿ ನೋಡೋಣ ಅಂತ ಅಂದು ಕೇಳ್ತಾಳೆ. ಆಗ ಅಗಸ್ತ್ಯರಿಗೆ ಅನ್ಸುತ್ತೆ, ಲೋಪಮುದ್ರೆ ಏನಿದು ಈಗ ಕೇಳ್ತಿದ್ಯಾ? ನಾನೊಬ್ಬ ತಪಸ್ವಿ, ನಾನು ಹೇಗೆ ನಿಮಗೆ ಒಡವೆಗಳನ್ನ ತಂದುಕೊಡ್ಲಿ ಅಂತ ಕೇಳ್ತಾರೆ. ಆಗ ಲೋಪಮುದ್ರೆ, ನೀವು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡ್ಬೋದು, ಹೇಗಾದ್ರೂ ಮಾಡಿ ಅಂತಾರೆ. ಆಗ ಅಗಸ್ತ್ಯರು, ಅಯ್ಯೋ ಲೋಪಮುದ್ರೆ, ಈ ತಪಸ್ಸಿರೋದು ಜನರಿಗೆ ಒಳ್ಳೇದ್ ಮಾಡೋಕೆ, ಅದ್ರ ಬದಲು ತಮ್ಮ ಸ್ವಂತಕ್ಕಲ್ಲ. ಆದ್ರೂ ಕೂಡ ನೀನ್ ಇಷ್ಟು ಕೇಳಿದೀಯಾ ಅಂತ ನಾನು ಹೇಗಾದ್ರೂ ಮಾಡಿ ನಿಮಗೆ ತಂದ್ಕೊಡ್ತೀನಿ ಅಂತ ಅಂತಾರೆ. ಹೀಗೆ ಅಗಸ್ತ್ಯರು ಎಲ್ಲ ದಾರಿಗಳನ್ನೆಲ್ಲ ಹುಡುಕೊಂತ ಹೋಗ್ತಾರೆ. ಅದೇ ಸಮಯಕ್ಕೆ ಇಬ್ರು ರಾಕ್ಷಸರು, ಅವ್ರ ಹೆಸರು ಇಲ್ವಲ ಮತ್ತೆ ವಾತಾಪಿ, ಅವರಿಬ್ರು ತುಂಬಾ ದೊಡ್ಡ ಮಾಯಾವಿಗಳು. ಅವ್ರ ಹತ್ರ ಎಷ್ಟೋ ರಾಜ್ಯ ಸಂಪತ್ತುಗಳಿತ್ತು. ಅದರಿಂದ ಅವರು ನಮಗೆ ಸ್ವಲ್ಪ ಕೊಡ್ಬೋದು ಅಂತ ಅನ್ಕೊಂಡು ಅಗಸ್ತ್ಯರು ಹೋಗಿರ್ತಾರೆ. ಈ ಇಲ್ವಲ ವಾತಾಪಿ ಇದಾರಲ್ಲ, ಅವರು ಮಾಯಾವಿಗಳಾಗಿರೋದ್ರಿಂದ ಅವರು ಬಂದ್ರೆ ಋಷಿಗಳನ್ನೆಲ್ಲ ಊಟಕ್ಕೆ ಕರೀತಾರೆ. ಆ ಸಮಯಕ್ಕೆ ವಾತಾಪಿ ಕುರಿ ಆಗ್ತಾನೆ. ಆಗ ಇಲ್ವಲ ವಾತಾಪಿನ ಕತ್ತರಿಸಿ ಅಡಿಗೆ ಒಳಗಡೆ ಹಾಕ್ತಾನೆ. ಬಂದಿರೋ ಋಷಿಗಳಿಗೆ ಅದನ್ನೇ ಊಟಕ್ಕೆ ಬಡಿಸ್ತಾರೆ. ಆಗ ಋಷಿಗಳಿಗೆ ಏನು ಗೊತ್ತಿರಲ್ಲ, ಅವರನ್ನ ತಿಂತಾರೆ. ಆ ಸಮಯಕ್ಕೆ ಇಲ್ವಲ ವಾತಾಪಿ ಹೊರಗಡೆ ಬಾ ಅಂತ 3 ಸಲ ಕರೀತಾನೆ. ಆಗ ವಾತಾಪಿ ಋಷಿಗಳ ಹೊಟ್ಟೆ ಸೀಳ್ಕೊಂಡು ಬಂದಿರ್ತಾನೆ. ಇದೇನು ಅಗಸ್ತ್ಯರಿಗೆ ಗೊತ್ತಿರಲ್ಲ. ಅದಕ್ಕಾಗಿ ಅಗಸ್ತ್ಯರು ಅರಮನೆ ಅವರ ರಾಕ್ಷಸರಿರೋ ಜಾಗಕ್ಕೆ ಬರ್ತಾರೆ. ಆಗ ಅವರು ಈ ರೀತಿ ಹೇಳಿದಾಗ ಇಲ್ವಲ ವಾತಾಪಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅಯ್ಯೋ, ಇಂಥ ಮಹಾಮುನಿಗಳೆಲ್ಲ ನೀವು ಬಂದಿದ್ದೀರಿ, ಮೊದಲು ನೀವು ಊಟಕ್ಕೆ ಕುತ್ಕೊಳ್ಳಿ ಅಂತ ಅಂತಾರೆ. ಅದಕ್ಕೆ ಅಗಸ್ತ್ಯರಿಗೆ ಏನು ಗೊತ್ತಿರಲ್ಲ, ಅವರು ಊಟಕ್ಕೆ ಕುತ್ಕೊಂತಾರೆ. ಯಥಾ ರೀತಿಯಾಗಿ ಅವರು ಅದೇ ಕೆಲಸ ಮಾಡ್ತಾರೆ. ಅದಾದ ನಂತರ ಅಗಸ್ತ್ಯರು ಖುಷಿಯಿಂದ ಊಟ ಮಾಡ್ತಾರೆ. ಅದಾದ್ಮೇಲೆ ವಾತಾಪಿ ಜೀರ್ಣೋಭವ ಅಂತ ಹೇಳ್ತಾರೆ. ಆ ಸಮಯಕ್ಕೆ ಇಲ್ವಲನಿಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ವಾತಾಪಿ ಹೊರಗಡೆ ಬಾ ಅಂತ ಕರೀತಾನೆ. ವಾತಾಪಿ ಹೊರಗಡೆ ಬರಲ್ಲ, ಎಷ್ಟು ಸಲ ಕರೆದ್ರೂ ಬರೋದಿಲ್ಲ. ಆ ಸಮಯಕ್ಕೆ ಇಲ್ವಲನಿಗೆ ತುಂಬಾ ಸಿಟ್ಟು ಬರುತ್ತೆ. ಅವನು ಮುನಿಗಳನ್ನ ಸಂಹಾರ ಮಾಡಕ್ಕೆ ಹೋದರೆ ಆಗ ಅಗಸ್ತ್ಯ ಮುನಿಗಳು ತಮ್ಮ ತಪಸ್ಸಿನಿಂದ ಅವನನ್ನ ಸಂಹಾರ ಮಾಡಿರ್ತಾರೆ. ಹೆಸರು ಸೃಜನೇಶೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಪರಶುರಾಮನ ಬಗ್ಗೆ ಹೇಳುತ್ತೇನೆ. ಹಿಂದೆ ಅಂದರೆ ಪುರಾಣಗಳ ಕಾಲದಲ್ಲಿ ಒಬ್ಬ ಋಷಿಕ ಎಂಬ ಋಷಿಮುನಿ ಇರ್ತಾನೆ. ಅವನು ದೇಶ ಸಂಚಾರಕ್ಕೆ ಹೊರಟಿರ್ತಾನೆ. ಆಗ 2 ವಂಶಗಳು ಅವನಿಗೆ ಕಾಣಿಸ್ತವೆ. ಅದರಲ್ಲಿ ಮೊದಲನೇ ವಂಶ ಹೆಸರು ಸೂರ್ಯವಂಶ, ಎರಡನೇ ಹೆಸರು ಚಂದ್ರವಂಶ. ಅವನು ಚಂದ್ರವಂಶಕ್ಕೆ ಹೋದಾಗ ಅಲ್ಲಿ ಗಾತಿ ರಾಜ ಎಂಬ ರಾಜನಿರ್ತಾನೆ. ಅವನಿಗೆ ಒಬ್ಬ ಮಗಳಿರ್ತಾಳೆ, ಅವಳ ಹೆಸರು ಸತ್ಯವತಿ. ಆಮೇಲೆ ರಾಜನು ಋಷಿಮುನಿಗೆ ಎಲ್ಲ ಉಚಿತವಾದ ಸತ್ಕಾರವನ್ನು ಮಾಡಿ ಆಶೀರ್ವಾದ ಪಡೆದುಕೊಳ್ಳುತ್ತಾನೆ. ಆದ್ಮೇಲೆ ಋಷಿಕನು ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ಎಂದು ಕೇಳುತ್ತಾನೆ. ಆಗ ರಾಜನು ಒಂದು ಷರತ್ತನ್ನು ಹಾಕುತ್ತಾನೆ. ಒಂದು ಕಿವಿ ಕಪ್ಪಾದ ದಿವ್ಯಾಸ್ತ್ರಗಳನ್ನು ನನಗೆ ಕೊಡಿ, ಆಗ ನಿಮಗೆ ನನ್ನ ಮಗಳಾದ ಸತ್ಯವತಿಯನ್ನು ಮದುವೆ ಮಾಡಿಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಋಷಿಕನು ಒಪ್ಪುತ್ತಾನೆ. ವರುಣನನ್ನು ಬೇಡಿಕೊಳ್ಳುತ್ತಾನೆ. ಆಗ ವರುಣನು ವರವನ್ನು ನೀಡಿ ಋಷಿಮುನಿ ಜೊತೆ ಸತ್ಯವತಿಯನ್ನ ಮದುವೆ ಮಾಡಿಕೊಡುತ್ತಾನೆ. ಒಂದು ದಿವಸ ಋಷಿಕನು ಸತ್ಯವತಿಯನ್ನು ನಿನಗೆ ಯಾವುದಾದರೂ ವರವನ್ನು ಬೇಡಿಕೋ ಎಂದು ಹೇಳ್ತಾನೆ. ತಂದೆಯಾದ ಗಾದಿರಾಜನಿಗೆ ನಾನು ಒಬ್ಬನೇ ಮಗಳು,
ತಥಾಸ್ತು ಎಂದು ಅವಳ ಆಸೆಯನ್ನು ಈಡೇರಿಸುತ್ತಾನೆ. ಸತ್ಯವತಿಗೆ ಗರ್ಭವಾಗಿ ಒಂದು ಮಗು ಹುಟ್ಟುತ್ತದೆ. ಅದಕ್ಕೆ ಜಮದಗ್ನಿ ಎಂದು ಹೆಸರು ಇಡುತ್ತಾರೆ. ಜಮದಗ್ನಿ ಒಬ್ಬ ಮಹಾನ್ ಋಷಿಮುನಿಯಾಗುತ್ತಾನೆ. ಅವನು ಹಲವು ಶ್ಲೋಕಗಳನ್ನು ಬರೆಯುತ್ತಾನೆ. ಅವನು ಒಬ್ಬ ರೇಣುಕೆ ಎಂಬ ಕನ್ಯೆಯನ್ನು ಮದುವೆಯಾಗುತ್ತಾನೆ. ಅವಳು ಒಬ್ಬ ರಾಜನ ಸಾಕು ಮಗಳಾಗಿದ್ದಳು. ಅವರಿಬ್ಬರ ಮದುವೆ ಆದ ಮೇಲೆ ಅವರಿಗೆ ಹುಟ್ಟಿದ ಮಗನೇ ಪರಶುರಾಮ. ಪರಶುರಾಮ ಎಲ್ಲ ವಿದ್ಯೆಗಳನ್ನು ಕಳೆದುಕೊಂಡು ಸತ್ಯ ಬೆಳಿಬೇಕು, ಸುಳ್ಳು ಸಾಗಬೇಕು ಅಂತ ಇಡೀ ವಿಶ್ವದಲ್ಲಿ ಹಲವಾರು ರಾಕ್ಷಸರನ್ನು ಹಾಗೂ ಕೆಟ್ಟ ಕ್ಷತ್ರಿಯಗಳನ್ನು ಸಂಹಾರ ಮಾಡಿದ್ದಾನೆ. ಒಂದು ದಿವಸ ಜಮದಗ್ನಿಯ ಆಶ್ರಮದಲ್ಲಿ ಒಬ್ಬ ರಾಜ ಬಂದು ಊಟಕ್ಕೆ ಬೇಡಿಕೊಳ್ಳುತ್ತಾನೆ. ಆಗ ಜಮದಗ್ನಿ ಋಷಿಮುನಿಯು ಆಯ್ತು, ನೀವು ಕುಳಿತುಕೊಳ್ಳಿ, ನಾನು ಊಟವನ್ನು ತಯಾರು ಮಾಡುತ್ತೇನೆ ಎಂದು ಹೇಳಿ ತನ್ನ ತಪಸ್ಸಿನಿಂದ ಇಂದ್ರನಿಂದ ಪಡೆದುಕೊಟ್ಟ ಕಾಮಧೇನು ಹಸುವನ್ನು ರಾಜನಿಗೆ ಹಾಗೂ ಅವನ ಪರಿವಾರಕ್ಕೆ ಒಳ್ಳೆಯ ಭೋಜನವನ್ನು ನೀಡು ಎಂದು ಕಾಮಧೇನುವನ್ನು ಬೇಡಿಕೊಳ್ಳುತ್ತಾನೆ. ಆಗ ಕಾಮಧೇನು ಎಲ್ಲ ಮೃಷ್ಟಾನ್ನ ಭೋಜನಗಳನ್ನು ಮಾಡಿ ಜಮದಗ್ನಿ ಋಷಿಮುನಿಗಳಿಗೆ ನೀಡುತ್ತದೆ. ಜಮದಗ್ನಿ ಋಷಿಮುನಿಗಳು ಎಲ್ಲರಿಗೆ ಊಟವನ್ನು ಬಡಿಸಿದರು. ಆಮೇಲೆ ರಾಜನು, ನನಗೆ ಈ ಕಾಮಧೇನು ಹಸುವನ್ನು ನೀಡು, ನಾನು ನಿನಗೆ ಇದರ ಬದಲು 1000 ಹಸುಗಳನ್ನು ನೀಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಜಮದಗ್ನಿಯು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಆಗ ರಾಜನಿಗೆ ಸಿಟ್ಟು ಬಂದು ತನ್ನ ಸೈನಿಕರನ್ನು ಕಳಿಸುತ್ತಾನೆ ಮತ್ತು ಕಾಮಧೇನುವನ್ನು ಒತ್ತಾಯದಿಂದ ಕರೆದುಕೊಂಡು ತನ್ನ ಅರಮನೆಗೆ ಒಯ್ಯುತ್ತಾನೆ. ಅವಾಗ ಪರಶುರಾಮ ಆಶ್ರಮದಲ್ಲಿ ಇರಲಿಲ್ಲ. ಅವನು ಹೊರಗೆ ಹೋಗಿರುತ್ತಾನೆ. ಅವನು ಬಂದ ಮೇಲೆ ಅವರ ತಂದೆ ಜಮದಗ್ನಿಯು ಎಲ್ಲ ವಿಷಯವನ್ನು ಹೇಳುತ್ತಾರೆ. ಆಗ ಪರಶುರಾಮ ತನ್ನ ಕೊಡಲಿಯನ್ನು ತೆಗೆದುಕೊಂಡು ರಾಜನ ರಾಜಧಾನಿಗೆ ಹೋಗಿ ಅಲ್ಲಿ ಎಲ್ಲ ಸೈನಿಕರನ್ನು ಸಾಯಿಸಿ ಮತ್ತು ರಾಜನನ್ನು ಸಂಹರಿಸಿ ಕಾಮಧೇನು ಹಸುವನ್ನು ಮರಳಿ ತರುತ್ತಾನೆ. ಧನ್ಯವಾದ. ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ವಿಶ್ವೇಶ್ವರಯ್ಯ ಅವರ ಕಥೆಯನ್ನು ಹೇಳುತ್ತೇನೆ. ಇವರು ಮುದ್ದೇನಹಳ್ಳಿಯಲ್ಲಿ 1891 ಸೆಪ್ಟೆಂಬರ್ 15ರಂದು ಜನಿಸುತ್ತಾರೆ. ತಂದೆ ಶ್ರೀನಿವಾಸ ಶಾಸ್ತ್ರಿ ಹಾಗೂ ತಾಯಿ ಜಾನಕಮ್ಮ. ತಂದೆ ಶ್ರೀನಿವಾಸ ಶಾಸ್ತ್ರಿಗಳು, ತಾಯಿ ಜಾನಕಮ್ಮ. ಇವರು ವಿದ್ಯಾಭ್ಯಾಸಕ್ಕಾಗಿ ಚಿಕ್ಕಮಗಳೂರಿಗೆ ಹೋಗ್ತಾರೆ. ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬರುತ್ತಾರೆ. ಅಲ್ಲಿ ಒಬ್ಬ ಪಾಠಶಾಲೆಗೆ ಒಬ್ಬರು ಕೆಲಸಗಾರರು ಬೇಕಾಗಿರುತ್ತದೆ. ಈ ಕೆಲಸಕ್ಕೆ ವಿದ್ಯಾರ್ಥಿಯಾದ ವಿಶ್ವೇಶ್ವರಯ್ಯವರು ಸೇರಿಕೊಳ್ಳುತ್ತಾರೆ. ಇವರು ವಿದ್ಯಾರ್ಥಿ ಆಗಿದ್ದಾಗ 1 ರೂಪಾಯಿಯನ್ನು ಕೂಡಿಡುತ್ತಾರೆ ಹಾಗೂ ಇವರು ಪ್ಲಾಸ್ಟಿಕ್ ಸ್ಕೂಲ್ಗೆ 1 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಕೊಡುತ್ತಾರೆ. ವಿದ್ಯಾರ್ಥಿ ಆಗಿದ್ದಾಗ 1 ರೂಪಾಯಿಯನ್ನು ಎತ್ತಿ ಇಟ್ಟುಕೊಳ್ಳುತ್ತಾರೆ. ವಿದ್ಯಾರ್ಥಿಯಾದ ದಿನದಿಂದ ಇವರು ಶಿಸ್ತಿನಿಂದ ಇರುತ್ತಾರೆ. ಶುಭ್ರ ವಸ್ತ್ರಗಳನ್ನು ಪಡುತ್ತಿದ್ದರು. ಶುಭ್ರ ವಸ್ತ್ರಗಳನ್ನು
ಶುಭ್ರ ವಸ್ತ್ರಗಳನ್ನು ಶುಭ್ರ ವಸ್ತ್ರಗಳನ್ನು ತೊಡುತ್ತಿದ್ದರು. ಇವರು 1891ರಲ್ಲಿ BA ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಇವರು SFE ಹಾಗೂ LSF ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಮೈಸೂರು ಸರ್ಕಾರ ಇವರಿಗೆ ಕಾಲೇಜಿನಲ್ಲಿ ಓದಲು ಅನುಮತಿ ಕೊಟ್ಟಿತು. ಇಂಜಿನಿಯರ್ ಕೋರ್ಸ್ ಮಾಡಿದರು ಹಾಗೂ ಇವರು ಇಂಜಿನಿಯರ್ ಆದ್ದರಿಂದ ಕೃಷ್ಣರಾಜ